ಹಲೋ ಗೆಳೆಯರಿ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಜನವರಿ 23, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಚರ್ಚೆಗೆ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ 2026 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಅಂತ RRP+ ಮಾಡ್ಯೂಲ್ಸ್ಗಳನ್ನು ಲಾಂಚ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. 26ನೇ ತಾರೀಕಿನಂದು ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಡೈಲಿ ಬೇಸಿಸ್ ಮೇಲೆ ಟೆಸ್ಟನ್ನು ಪ್ರೊವೈಡ್ ಮಾಡ್ತಾರೆ, ರೆಲಿವೆಂಟ್ ಆಗಿರ್ತಕ್ಕಂಥ ಮಟೀರಿಯಲ್ಸನ್ನು ಪ್ರೊವೈಡ್ ಮಾಡ್ತಾರೆ, ಮೆಂಟರ್ಶಿಪ್ಪನ್ನು ಸಹ ಪ್ರೊವೈಡ್ ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 9121412929 ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದಾಗಿದೆ. ಹಾಗಿದ್ರೆ ಮೊದಲನೇ ಆರ್ಟಿಕಲ್ ಏನಿದೆ, ಸೆಕೆಂಡರಿ ಪರ್ಟಿಕ್ಯುಲೇಟ್ ಮ್ಯಾಟರ್ ಮೇನ್ ಕಾಸ್ ಆಫ್ ಪೊಲ್ಯೂಷನ್ ಅಂತ CAQM ರಿಪೋರ್ಟ್ ನಡಿನಲ್ಲಿ ಕಾಣ್ತಾ ಇದ್ದೀವಿ. GS ಪೇಪರ್ 3 ನಡಿನಲ್ಲಿ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ಈ ಒಂದು ಇಶ್ಯೂನ ನಾವು ಕನೆಕ್ಟ್ ಮಾಡ್ಬೋದು. ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ, ಡೆಲ್ಲಿಯಲ್ಲಿ ಆಗ್ತಾ ಇರುವಂಥ ಒಂದು ಪೊಲ್ಯೂಷನ್ ತುಂಬ ಜಾಸ್ತಿ ಇದೆ, ಹಾಗಾಗಿ ಒಂದು ಸರಿಯಾದಂಥ ರಿಪೋರ್ಟನ್ನು ಕಲೆ ಹಾಕಬೇಕು ಅಂತ CAQMಗೆ ರಿಕ್ವೆಸ್ಟನ್ನು ಮಾಡಿಕೊಂಡಿರುತ್ತೆ. ಓಕೆ, CAQM ಅಂತಂದರೆ ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. ಇದು ಇಂಪಾರ್ಟೆಂಟು. ಇದರ ರಿಪೋರ್ಟ್ನ ಆಧಾರದ ಮೇಲೆ ಪ್ರಸ್ತುತವಾಗಿ ಯಾವ ರೀತಿಯಾದಂಥ ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ ವೆನ್ ಇಟ್ ಕಮ್ಸ್ ಟು ದಿ ಪೊಲ್ಯೂಷನ್, ಮಾಲಿನ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಇವರು ಕಲೆ ಹಾಕಿದ್ದಾರೆ. ಇಲ್ಲಿ ಸೆಕೆಂಡರಿ ಪರ್ಟಿಕ್ಯುಲೇಟ್ ಮ್ಯಾಟರ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಇವರು ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಸೆಕೆಂಡರಿ ಪರ್ಟಿಕ್ಯುಲೇಟ್ ಮ್ಯಾಟರು ಇವಾಗ ಡೆಲ್ಲಿ ರೀಜನಲ್ಲಿ ಪೊಲ್ಯೂಷನನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದೆ, ಇದೊಂದು ಸಿಂಗಲ್ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡರಿ ಪರ್ಟಿಕ್ಯುಲೇಟ್ ಮ್ಯಾಟರ್ನ ಒಂದು ಕಾಂಟ್ರಿಬ್ಯೂಷನ್ ವೆನ್ ಇಟ್ ಕಮ್ಸ್ ಟು ದ ಪೊಲ್ಯೂಷನ್ 27% ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಓಕೆ, ಹಂತ ಹಂತವಾಗಿ ಕಾಂಟ್ರಿಬ್ಯೂಷನ್ಸನ್ನು ಸಹ ಇವರು ಅನಲೈಸ್ ಮಾಡಿದ್ದಾರೆ. ಅಂದರೆ ಬೇರೆ ಬೇರೆ ಆಧಾರದ ಮುಖಾಂತರ ಹೇಗೆ ಮಾಲಿನ್ಯ ಆಗ್ತಾ ಇದೆ ಅಂತ. ಇವಾಗ ಟ್ರಾನ್ಸ್ಪೋರ್ಟಿಂದನೂ ಮಾಲಿನ್ಯ ಆಗುತ್ತೆ, ಬಯೋಮಾಸ್ನ ಒಂದು ಬರ್ನಿಂಗ್ ಮುಖಾಂತರನೂ ಸಹ ಮಾಲಿನ್ಯ ಆಗೋದನ್ನು ನೋಡ್ಬೋದು. ಕ್ರಾಪಲ್ಲಿ ರೆಸಿಡ್ಯೂ ಇರುತ್ತಲ್ಲ, ಉಳಿದಿರ್ತಕ್ಕಂಥ ಒಂದು ಆ ಕ್ರಾಪ್ನ ಮುಖಾಂತರನೂ ಸಹ ಸ್ಟಬಲ್ ಬರ್ನಿಂಗನ್ನು ಮಾಡ್ತಾರೆ. ಸಾಲಿಡ್ ವೇಸ್ಟ್ ಅಂತಲೇ ಇರುತ್ತೆ, ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಂತ ನೋಡ್ತೀವಲ್ಲ, ಅದರ ಮುಖಾಂತರನೂ ಸಹ ಪೊಲ್ಯೂಷನ್ ಆಗ್ತಾ ಇರೋದನ್ನು, ಹಾಗೂ ಡಸ್ಟ್ ಅಂತ ಬಂದಾಗ ಅದು ಸಹ ಆಗುತ್ತೆ. ಇಂಡಸ್ಟ್ರಿಗಳ ಮುಖಾಂತರ ಎಮಿಷನ್ ಆಗುತ್ತಲ್ಲ, ಅದರಿಂದನೂ ಸಹ ಪೊಲ್ಯೂಷನ್ ಆಗುವಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ರಿಪೋರ್ಟ್ ನಡಿನಲ್ಲಿ ಸೋರ್ಸ್ ವೈಸ್ ಕಾಂಟ್ರಿಬ್ಯೂಷನನ್ನು ಮೆನ್ಷನ್ ಮಾಡಿದ್ದಾರೆ. ಇಂಡಸ್ಟ್ರಿಗಳ ಮುಖಾಂತರ, ಕಾರ್ಖಾನೆಗಳ ಮುಖಾಂತರ 9% ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ ವೆನ್ ಇಟ್ ಕಮ್ಸ್ ಟು ದ ಪೊಲ್ಯೂಷನ್ ಪಾರ್ಟ್. ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಸೆಕೆಂಡರಿ ಪರ್ಟಿಕ್ಯುಲೇಟ್ ಮ್ಯಾಟರ್. ಇದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಕೇಳ್ಬೋದು, ಸೆಕೆಂಡರಿ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತಂದರೆ ಏನು? ಇವಾಗ ನೀವು PM ಅಂತ ಕೇಳ್ತಾರೆ, ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಅಷ್ಟು ಕೇಳಿರ್ತೀರಾ. ಓಕೆ, ಇದರಲ್ಲಿ 2.5 ಇದೆ, 10 ಇದೆ ಅನ್ನುವಂಥ ಒಂದು ಆಸ್ಪೆಕ್ಟನ್ನು ನೀವು ತಿಳಿದುಕೊಂಡಿರ್ತೀರ. ಸೆಕೆಂಡರಿ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತಂದಾಗ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡಬೇಕು? ಜನರಲಿ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ಗಳು ಎಮಿಷನ್ ಆದಮೇಲೆ ವಾತಾವರಣದಲ್ಲಿ, ಅಂದರೆ ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂಥ ಗ್ಯಾಸಸ್ಗಳೊಂದಿಗೆ ಏನು ಮಾಡುತ್ತೆ, ರಿಯಾಕ್ಷನ್ನ ಕ್ರಿಯೇಟ್ ಮಾಡುತ್ತೆ. ಹೊಸದೊಂದು ಪ್ರಾಡಕ್ಟ್ ಆಗಿ ಬರೋದನ್ನು ನಾವು ಸೆಕೆಂಡರಿ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೀವಿ. ಎಕ್ಸಾಂಪಲ್ನ ಮುಖಾಂತರ ತಿಳಿದುಕೊಳ್ಳೋದಾದರೆ, ಫಾರ್ ಎಕ್ಸಾಂಪಲ್ ಇವಾಗ ಸಲ್ಫರ್ ಡೈಆಕ್ಸೈಡನ್ನು ನಾವು ತೆಗೆದುಕೊಳ್ಳೋಣ. ಸಲ್ಫರ್ ಡೈಆಕ್ಸೈಡ್ ಎಮಿಷನ್ ಆಗಿದೆಪ್ಪ, ಇವಾಗ ಕಾರ್ಖಾನೆಗಳ ಮುಖಾಂತರ ಸಲ್ಫರ್ ಡೈಆಕ್ಸೈಡ್ ಎಮಿಷನ್ ಆಗಿದೆ. ಕೋಲ್ ಕಂಬಷನ್ ಅಂತಲೇ ತೆಗೆದುಕೊಳ್ಳೋಣ, ಸಲ್ಫರ್ ಡೈಆಕ್ಸೈಡ್ ಹೊರಗಡೆ ಬಂದಿದೆ. ಈ ಸಲ್ಫರ್ ಡೈಆಕ್ಸೈಡ್ ವಾತಾವರಣದಲ್ಲಿರ್ತಕ್ಕಂಥ ಒಂದು ವಾಟರ್ ಮಾಲಿಕ್ಯೂಲೊಂದಿಗೆ ಆ್ಯಕ್ಟ್ ಮಾಡೋದ್ರ ಮುಖಾಂತರ H2SO4 ರಿಲೀಸ್ ಮಾಡುತ್ತೆ, ಹೌದಲ್ವಾ? ಅಟ್ಮಾಸ್ಫಿಯರಲ್ಲಿರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ನೊಂದಿಗೆ ರಿಯಾಕ್ಟ್ ಆಗೋದ್ರ ಮುಖಾಂತರ ಸಲ್ಫೂರಿಕ್ ಆ್ಯಸಿಡ್ ಇವಾಗ ಹೊರಗೆ ಬಂದಿದೆ. ಇವಾಗ ಸಲ್ಫರ್ ಡೈಆಕ್ಸೈಡ್ ಇದ್ದಿದ್ದು ಸಲ್ಫೂರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗಿದೆ. ಅದೇ ರೀತಿಯಾಗಿ ನೈಟ್ರೋಜನ್ ಆಕ್ಸೈಡ್ಸ್ಗಳು, ಅಂದರೆ ವೆಹಿಕಲಿಂದ ಬರ್ತಕ್ಕಂಥ ನೈಟ್ರೋಜನ್ ಆಕ್ಸೈಡ್ಸ್ಗಳು ನೈಟ್ರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗಿರೋದನ್ನು ನಾವು ನೋಡ್ಬೋದು. HNO3 ಅಂತ ಕರಿತೀವಲ್ವ, ನೈಟ್ರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ತಾ ಇರುವಂಥದ್ದನ್ನು ಕಾಣ್ಬೋದು. ಅದೇ ಹಂತದಲ್ಲಿ ಅಮೋನಿಯಾವನ್ನು ನಾವು ಕನ್ಸಿಡರ್ ಮಾಡಿದಾಗ, ಅಮೋನಿಯಾನು ಸಹ ಅಮೋನಿಯಂ ಸಲ್ಫೇಟ್ ಆಗಿ ಕನ್ವರ್ಟ್ ಆಗೋದನ್ನು ನಾವು ನೋಡ್ಬೋದು, ಅಮೋನಿಯಂ ನೈಟ್ರೇಟ್ ಆಗಿ ಕನ್ವರ್ಟ್ ಆಗುವಂಥದ್ದನ್ನು ನೋಡ್ಬೋದು. ಇವೆಲ್ಲವೂ ಸಹ ಏನಾಗುತ್ತೆ ಅಂದರೆ ವೆರಿ ರಿಯಾಕ್ಟಿವ್ ಕಂಡೀಷನನ್ನು ಹೊಂದಿರುತ್ತೆ. ಅಂದರೆ ಆ್ಯಸಿಡ್ ಫಾರ್ಮಲ್ಲೇ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಮೋನಿಯಂ ಸಲ್ಫೇಟ್ ಹಾಗೂ ಅಮೋನಿಯಂ ನೈಟ್ರೇಟ್ ಅಂತಹ ಫಾರ್ಮ್ಗಳನ್ನು ಸಹ ಗಮನ ಹರಿಸ್ತಾ ಇದ್ದೀವಿ. ಅಮೋನಿಯಾ ಜನರಲಿ ಒಂದು ಅಗ್ರಿಕಲ್ಚರ್ ವೇಸ್ಟಿಂದ ಬರುತ್ತೆ, ಸೀವೇಜ್ ಕಂಡೀಷನಿಂದ ಬರುತ್ತೆ. ಈ ಎಲ್ಲ ಹಂತದಲ್ಲಿ ಹೊರಗಡೆ ಬಂದಿರುವಂತಹ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ಗಳು ಅಟ್ಮಾಸ್ಫಿಯರಲ್ಲಿ ರಿಯಾಕ್ಷನ್ ಆಗೋದ್ರ ಮುಖಾಂತರ ಸೆಕೆಂಡರಿ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ಗಳನ್ನು ಹೊರ ಹಾಕ್ತಾ ಇದ್ದಾವೆ. ಈ ಸೆಕೆಂಡರಿ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ಗಳು
ಸಾಕಷ್ಟು ಪೊಲ್ಯೂಷನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ನಾವು ನೋಡ್ಬೋದು. ಅನದರ್ ಆಸ್ಪೆಕ್ಟ್ ಅಂತಂದರೆ, ಇವಾಗ ವಿಂಟರ್ ಸೀಸನಲ್ಲೇ ನಾವು ಯಾಕೆ ಹೆಚ್ಚು ಪೊಲ್ಯೂಷನನ್ನು ಕಾಣ್ತಾ ಇದ್ದೀವಿ, ಯಾಕಿದು ವಿಂಟರ್ ಟೈಮಲ್ಲೇ ನ್ಯೂಸಲ್ಲಿ ಇರುತ್ತೆ, ಜಾಸ್ತಿ ಅದ್ರ ಬಗ್ಗೆ ಕನ್ಸರ್ನನ್ನು ವ್ಯಕ್ತಪಡಿಸುತ್ತೆ ಅಂತಂದರೆ, ಜನರಲಿ ನಾವು ಲೋ ಟೆಂಪ್ರೇಚರ್ ಕಂಡೀಷನನ್ನು ಕಾಣ್ತೀವಿ. ವೆನ್ ಇಟ್ ಕಮ್ಸ್ ಟು ದ ವಿಂಟರ್ ಸೀಸನ್ ಲೋ ಟೆಂಪ್ರೇಚರ್ ಇರೋದನ್ನು ಗಮನಿಸ್ಬೋದು. ಇದರಿಂದಾಗಿ ಪಾರ್ಟಿಕಲ್ಸ್ಗಳ ಒಂದು ಫಾರ್ಮೇಷನ್ ಹೆಚ್ಚಾಗೋದನ್ನು ಕಾಣ್ತಾ ಇದ್ದೀವಿ. ರಿಯಾಕ್ಷನ್ ಏನೋ ಕಡಿಮೆ ಇರುತ್ತೆ, ಬಟ್ ಪಾರ್ಟಿಕಲ್ಸ್ಗಳು ಫಾರ್ಮ್ ಆಗೋದು ಹೆಚ್ಚಾಗಿರುವಂಥ ಸ್ಥಿತಿಗತಿಗಳನ್ನು ಲೋ ಟೆಂಪ್ರೇಚರಲ್ಲಿ ಕಾಣ್ತಾ ಇದ್ದೀವಿ. ಜೊತೆಗೆ ಕಾಮ್ ವಿಂಡನ್ನು ನೋಡ್ಬೋದು. ವಿಂಡು ಸ್ವಲ್ಪ ಕಾಮ್ ಇರುವಂಥ ಸ್ಥಿತಿಗತಿಗಳಿಂದಾಗಿ ಸಾಕಷ್ಟು ಪೊಲ್ಯೂಟೆಂಟ್ಸ್ಗಳು ಏನಾಗುತ್ತೆ ಅಂದರೆ ಅಟ್ಮಾಸ್ಫಿಯರಲ್ಲಿ ಟ್ರ್ಯಾಪ್ ಆಗಿರುವಂಥ ಸ್ಥಿತಿಗತಿಗಳನ್ನು ಸಹ ಕಾಣ್ಬೋದು. ಹಾಗೂ ಟೆಂಪ್ರೇಚರ್ ಇನ್ವರ್ಷನ್ ಈಸ್ ಆಲ್ಸೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಅಂತ ಹೇಳ್ಬೋದು. ಸೊ ಟೆಂಪ್ರೇಚರ್ ಇನ್ವರ್ಷನ್ ಅಂದರೆ ಏನು ಅನ್ನೋದು ನೆಕ್ಸ್ಟ್ ಕ್ವಶನ್. ಹೇಗಿದು ಕಾಂಟ್ರಿಬ್ಯೂಟ್ ಮಾಡುತ್ತೆ? ಇವಾಗ ನಾರ್ಮಲ್ ಒಂದು ಅರ್ತ್ ಸರ್ಫೇಸನ್ನು ತೆಗೆದುಕೊಂಡಾಗ ಭೂಮಿಯಿಂದ ಬರ್ತಕ್ಕಂಥ ಒಂದು ಟೆಂಪ್ರೇಚರ್ನ ಆಧಾರದ ಮೇಲೆ ಏನಾಗುತ್ತೆ, ಭೂಮಿಗೆ ನಿಯರೆಸ್ಟ್ ಆಗಿ ಒಂದು ವಾರ್ಮ್ ಲೇಯರ್ ಕ್ರಿಯೇಟ್ ಆಗಬೇಕು, ಹೌದಲ್ವಾ? ಇದು ನಾರ್ಮಲ್ ಆಗಿ ನಮ್ಮ ಒಂದು ಅರ್ತಲ್ಲಿರ್ತಕ್ಕಂಥ ಸ್ಥಿತಿಗತಿ ಅಂತ ಹೇಳ್ಬೋದು. ಸೊ ಭೂಮಿ ಮೇಲೆ ಬರ್ತಾ ಇರ್ತಕ್ಕಂಥ ಟೆಂಪ್ರೇಚರ್ ಆಧಾರದ ಮೇಲೆ ನಮ್ಮ ಒಂದು ಅರ್ತ್ ಸರ್ಫೇಸ್ ನಿಯರೆಸ್ಟ್ ನೋಡಿದಾಗ ನಾವು ಟೆಂಪ್ರೇಚರ್ ವಾರ್ಮ್ ಇರುತ್ತೆ. ಅದಾದ ಮೇಲೆ ಏನಾಗುತ್ತೆ, ಕೂಲ್ ಲೇಯರ್ ಆಗ್ತಾ ಹೋಗೋದನ್ನು ನೋಡ್ತಾ ಇದ್ವಿ. ಬಟ್ ವೆನ್ ಇಟ್ ಕಮ್ಸ್ ಟು ದ ಟೆಂಪ್ರೇಚರ್ ಇನ್ವರ್ಷನ್ ಫಿನಾಮಿನ ಏನಾಗುತ್ತೆ ಅಂದರೆ ಉಲ್ಟಾ ಕಂಡೀಷನಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಅರ್ತ್ ಸರ್ಫೇಸ್ ನಿಯರೆಸ್ಟ್ ಇರುವಂಥ ಹಂತದಲ್ಲಿ ನಾವು ಕೂಲೆಸ್ಟ್ ಪಾರ್ಟನ್ನು ನೋಡ್ತೇವೆ. ಅದಾದ ಮೇಲೆ ಅದರ ಅಬೋ ಲೇಯರನ್ನು ನಾವು ಹಾಟೆಸ್ಟ್ ಲೇಯರನ್ನು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಇನ್ವರ್ಷನ್ ಅಂತ ಬಂದಾಗ ಈ ಪೊಲ್ಯೂಟೆಂಟ್ಸ್ಗಳು ಟ್ರ್ಯಾಪ್ ಆಗಲಿಕ್ಕೆ ಇಲ್ಲಿ ಸರಿಯಾದಂಥ ಒಂದು ಕಂಡೀಷನ್ ಕ್ರಿಯೇಟ್ ಆಗಿಬಿಡುತ್ತೆ. ಈ ಒಂದು ಕಂಡೀಷನ್ ಇದ್ದಾಗ ಯಾವುದೇ ರೀತಿಯಾಗಿ ಪೊಲ್ಯೂಟೆಂಟ್ಸ್ಗಳ ಒಂದು ವರ್ಟಿಕಲ್ ಮಿಕ್ಸಿಂಗ್ ಆಗೋದಾಗಲಿ ಇದು ಯಾವುದೂ ಆಗೋದಿಲ್ಲ. ಹಾಗಾಗಿ ಜನರಲಿ ಟ್ರ್ಯಾಪ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನಾವು ಗಮನ ಹರಿಸ್ಬೋದು. ಯಾಕೆಂದರೆ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಈ ಮಾಲಿಕ್ಯೂಲ್ಸ್ಗಳು ಆದಷ್ಟು ಫಾರ್ಮೇಷನ್ ಆಗೋದಿಲ್ಲ. ಬಟ್ ಇವಾಗ ಲೋ ಟೆಂಪ್ರೇಚರ್ ಸ್ಥಿತಿಗತಿ ಇದ್ದಾಗ ಫಾರ್ಮೇಷನ್ನು ಜಾಸ್ತಿ ಆಗುತ್ತೆ, ಟ್ರ್ಯಾಪು ಸಹ ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ವಿಂಟರ್ ಸೀಸನ್ ನಡಿನಲ್ಲಿ ಅಮೋನಿಯಾದ ಎಮಿಷನ್ನು ಸಹ ಜಾಸ್ತಿ ಆಗ್ತಾ ಇರೋದ್ರಿಂದ ಸೆಕೆಂಡರಿ ಪರ್ಟಿಕ್ಯುಲೇಟ್ ಮ್ಯಾಟರ್ಗಳ ಒಂದು ಫಾರ್ಮೇಷನ್ನು ತುಂಬ ರ್ಯಾಪಿಡಾಗಿ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಸೊ ಯಾಕೆ ವಿಂಟರ್ ಸೀಸನ್ ನಡಿನಲ್ಲಿ ಪೊಲ್ಯೂಷನ್ ಅಥವಾ ಮಾಲಿನ್ಯ ಹೆಚ್ಚಾಗುತ್ತೆ ಅನ್ನುವಂಥ ರೀಸನನ್ನು ನೋಡೋದಾದರೆ ಲೋ ಟೆಂಪ್ರೇಚರ್, ಕಾಮ್ ವಿಂಡ್ ಆಗಿರ್ಬೋದು, ಟೆಂಪ್ರೇಚರ್ ಇನ್ವರ್ಷನ್ ಮತ್ತು ಹೈ ಅಮೋನಿಯಾ ಕಂಟೆಂಟ್ನ ಮುಖಾಂತರ ಪೊಲ್ಯೂಷನ್ ಸ್ಪೈಕ್ ಆಗಿದೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟು. ಮುಂದಿನದಾಗಿ ನೆಟ್ FDI ನೆಗೆಟಿವ್ ಫಾರ್ 4th ಮಂತ್ ಇನ್ ಅ ರೋ ಇನ್ ನವಂಬರ್ 2025. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಆಧಾರದ ಮೇಲೆ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿರುವಂಥ ಒಂದು ಆರ್ಟಿಕಲ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಭಾರತದ ಒಂದು FDIನ ಕಂಟೆಕ್ಸ್ನ ಆಧಾರದ ಮೇಲೆ ನೆಗೆಟಿವ್ ಇನ್ವೆಸ್ಟ್ಮೆಂಟನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಭಾರತದಲ್ಲಿ ಔಟ್ಫ್ಲೋ ಏನಿದೆಯಲ್ಲ ಅದು ಜಾಸ್ತಿ ಇದೆ, ಇನ್ಫ್ಲೋ ಕಡಿಮೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಔಟ್ಫ್ಲೋ ಮತ್ತು ಇನ್ಫ್ಲೋದ ಒಂದು ಕ್ಯಾಲ್ಕುಲೇಷನನ್ನು ಮಾಡಿದಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಪ್ರಸ್ತುತವಾಗಿ -446 ಮಿಲಿಯನ್ನಷ್ಟು ಡಿಫ್ರೆನ್ಸ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನೆಗೆಟಿವ್ ಆಸ್ಪೆಕ್ಟಲ್ಲಿ ಬರ್ತಾ ಇದೆ ಅಂತ RBI ಇವಾಗ ಒಂದು ರಿಪೋರ್ಟನ್ನು ಮೆನ್ಷನ್ ಮಾಡಿದೆ ಅಂತ ಹೇಳ್ಬೋದು. ಗ್ರಾಸ್ ಇನ್ಫ್ಲೋ ಎಷ್ಟು ಮಟ್ಟಿಗಿದೆ ಅಂತಂದರೆ ಕೇವಲ ಒಂದು $6.4 ಬಿಲಿಯನ್ ಅಷ್ಟು ಮಾತ್ರ ಒಂದು ನೆಟ್ ಇನ್ಫ್ಲೋ ಅನ್ನು ಕಾಣಬಹುದು. ಈ ಒಂದು ಹಂತದಲ್ಲಿ ಪ್ರಸ್ತುತವಾಗಿ ನಾವು 2024ರಲ್ಲಿ ಕಂಪೇರ್ ಮಾಡಿದರೆ ಡೆಫಿನೆಟ್ಲಿ ಇದು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. 22.5% ಅಷ್ಟು ಹೈಯರ್ ಇದೆ. ಬಟ್ ವೆನ್ ವಿ ಕಂಪೇರ್ ಟು ದ ಔಟ್ಫ್ಲೋ ಕಂಪೇರ್ ಮಾಡಿದಾಗ ಇದು ನೆಗೆಟಿವ್ ಮೋಡಲ್ಲೇ ಇದೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಕಾರಣಗಳು ಏನಿರ್ಬೋದು ಅಂತ ನಾವಿಲ್ಲಿ ಅನಲೈಸ್ ಮಾಡಬೇಕು. ಒಂದು ಜೊತೆಗೆ FDIನ ಇಂಪಾರ್ಟೆನ್ಸ್ ಏನಿರುತ್ತೆ, ಯಾರು ನಮ್ಮಲ್ಲಿ ಹೆಚ್ಚು ಇನ್ವೆಸ್ಟ್ ಮಾಡ್ತಾರೆ, ನಮ್ಮ ಒಂದು ಮನಿ ಯಾವ ಒಂದು ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದೆ, ಔಟ್ಫ್ಲೋ ಆಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಪ್ರೀವಿಯಸ್ ಇಯರನ್ನು ಕಂಪೇರ್ ಮಾಡಿದಾಗ ಇನ್ಫ್ಲೋ ಜಾಸ್ತಿ ಇದೆ ಅಂತಲೇ ನಾವು ನೋಡ್ತಾ ಇದ್ದೀವಿ. ಬಟ್ ನೆಗೆಟಿವ್ ಕಂಡೀಷನ್ಸ್ಗಳು ಯಾಕಿದೆ ಅನ್ನುವಂಥ ಒಂದು ಕಾರಣವನ್ನು ತೆಗೆದುಕೊಳ್ಳುವಂಥದ್ದಾದರೆ, ಇವತ್ತು ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರು ಮತ್ತೆ ತಮ್ಮ ಒಂದು ಡೆಸ್ಟಿನೇಷನ್ಗೆ ರಿಟರ್ನ್ ಆಗ್ತಾ ಇರುವಂಥ ಸ್ಥಿತಿಗತಿಗಳು ಹೆಚ್ಚಾಗಿರೋದನ್ನು ನಾವು ನೋಡ್ತಾ ಇದ್ವಿ. ಓಕೆ, ರೀಪ್ಯಾಟ್ರಿಯೇಷನ್ ಅಂತ ನಾವೇನು ಕರಿತೀವಿ. ಸೊ ಈ ಒಂದು ರೀಪ್ಯಾಟ್ರಿಯೇಷನ್ ಕಂಡೀಷನಲ್ಲಿ ವಾಪಸ್ ರಿಟರ್ನ್ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಡಿಸ್ಇನ್ವೆಸ್ಟ್ಮೆಂಟು ಸಹ ಜಾಸ್ತಿ ಆಗ್ತಾ ಇದೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಿರತಕ್ಕಂಥವ್ರು ಮತ್ತೆ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ. ಡಿಸ್ಇನ್ವೆಸ್ಟ್ಮೆಂಟ್ನ ಒಂದು ಕಾಂಟ್ರಿಬ್ಯೂಷನ್ ಹೆಚ್ಚಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಫಾರಿನ್ ಕಂಪನೀಸ್ಗಳು ತಮಗೆ ಬಂದಿರತಕ್ಕಂತಹ ಪ್ರಾಫಿಟನ್ನು ತಮ್ಮ ಹೋಮ್ ಕಂಟ್ರೀಸ್ಗೆ ಸೆಂಡ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಇದರಿಂದಾಗಿಯೂ ಸಹ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗದೇ ಇರುವಂಥ ಸ್ಥಿತಿಗತಿಗಳು.
ಸೊ ಜಸ್ಟ್ ಒಂದು ಪ್ರಾಫಿಟನ್ನು ಪಡೆದುಕೊಳ್ತಾ ಇರ್ತಾರೆ ಇರ್ತಕ್ಕಂಥ ಕಂಪನೀಸ್ಗಳು. ಕೇವಲ ಒಂದು ಪ್ರಾಫಿಟ್ನ ಮುಖಾಂತರ ಇಲ್ಲಿ ರನ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಹೆಚ್ಚು ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಸ್ಥಿತಿಗತಿಗಳು. ಡಿಸ್ಇನ್ವೆಸ್ಟ್ಮೆಂಟು ಸಹ ಮೇಜರ್ ಕಾಂಟ್ರಿಬ್ಯೂಟರ್ ಅಂತಲೇ ಹೇಳ್ಬೋದು. ಹಾಗೂ ಬಿಗ್ಗೆಸ್ಟ್ ಕಂಡೀಷನ್ ಅಂತಂದರೆ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಅನ್ಸರ್ಟೆನಿಟಿ. ಬೇಸಿಕಲಿ US ಮತ್ತು ಇಂಡಿಯಾದ ಟ್ರೇಡನ್ನು ನಾವು ಗಮನ ಹರಿಸಿದಾಗ ಈ ಒಂದು ಟ್ರೇಡ್ ಡೀಲ್ನಲ್ಲಿ ಆಗ್ತಾ ಇರುವಂಥ ಒಂದು ಅನ್ಸರ್ಟೆನಿಟಿಯಿಂದ ನಮ್ಮ ರುಪಿ ಇವತ್ತು ವೀಕ್ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಸೊ ಈ ಒಂದು ವೀಕ್ನೆಸ್ನಿಂದಾಗಿ ಏನಾಗ್ತಾ ಇದೆ, ಡಾಲರ್ ಎಲ್ಲನೂ ಸಹ ರಿಟರ್ನ್ ಆಗುವಂಥ ಸಾಧ್ಯತೆ ಇದೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಡಾಲರ್ಗಳು ಹೊರಗೆ ಹೋಗ್ತಾ ಇರಲಿಕ್ಕೆ ಕಾರಣನೇ ನಮ್ಮ ರುಪಿ ವೀಕ್ ಆಗ್ತಾ ಇರೋದ್ರಿಂದ. ಸೊ ಇದರಿಂದ ನಮ್ಮ ಒಂದು ಕರೆನ್ಸಿಯ ರಿಸ್ಕು ಸಹ ಜಾಸ್ತಿ ಇದೆ. ಇದರಿಂದಾಗಿ ಯಾಕೆ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಫಾರಿನರ್ಸ್ಗಳು ಮುಂದಾಗ್ತಾರೆ ಅಲ್ವಾ? ಇದೊಂದು ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್. ಬಿಕಾಸ್ ರುಪಿ ವೀಕ್ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ನಾವು ಗಮನ ಹರಿಸಬೇಕು. ಇನ್ನು ಭಾರತದಲ್ಲಿ ಹೂಡಿಕೆ ಮಾಡ್ತಾ ಇರುವಂತಹ ರಾಷ್ಟ್ರಗಳು ಯಾವ ರೀತಿಯಾಗಿದೆ, ಟಾಪ್ ಸೋರ್ಸ್ ಯಾರು ನಮಗೆ ಅಂತಂದರೆ ನಿಯರ್ಲಿ 75% ನಮಗೆ ಬರ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್ ನಡಿನಲ್ಲಿ ಜಪಾನ್ ಇದೆ, ಸಿಂಗಪೂರ್ ಇದೆ ಮತ್ತು US ಇದೆ. ಸೊ ಇಂಪಾರ್ಟೆಂಟ್ಲಿ ಈ 3 ಕಂಟ್ರೀಸ್ಗಳಿಂದ ಹೆಚ್ಚು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಒಂದು ಸೆಕ್ಟರ್ಸ್ಗಳಂತಂದರೆ ಫಿನಾನ್ಷಿಯಲ್ ಸರ್ವಿಸಸ್ ನಡಿನಲ್ಲಿ, ಮ್ಯಾನುಫ್ಯಾಕ್ಚರ್ ನಡಿನಲ್ಲಿ, ರೀಟೇಲ್ ನಡಿನಲ್ಲಿ ಅವರು ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಹೆಚ್ಚು ಸೆಕ್ಟರ್ಸ್ಗಳು ಬೆನಿಫಿಟನ್ನು ಪಡೆದುಕೊಳ್ತಾ ಇದೆ ಅಂತ. ನಮ್ಮ ದೇಶದಿಂದ ಬೇರೆ ಕಡೆ ಹೋಗ್ತಾ ಇರುವಂಥದ್ದು, ಔಟ್ಫ್ಲೋ ಆಗ್ತಾ ಇರುವಂತಹ ರಾಷ್ಟ್ರಗಳು ಏನಂತಂದರೆ ಜನರಲಿ ಸಿಂಗಪೂರನ್ನು ನಾವು ತೆಗೆದುಕೊಳ್ಬೋದು, ಮೊರೇಷಿಯಸ್ ಅಂತ ನೋಡ್ಬೋದು, US ಆಗಿರ್ಬೋದು ಮತ್ತು UK ಆಗಿರ್ಬೋದು. ಸೊ ಈ ರೀತಿಯಾಗಿ ನಮ್ಮಲ್ಲಿರುವಂಥ ಒಂದು ಔಟ್ಫ್ಲೋ ಆಗುವಂಥ ಡೆಸ್ಟಿನೇಷನ್ಸ್ಗಳಂತಲೇ ಹೇಳ್ಬೋದು. ಮ್ಯಾನುಫ್ಯಾಕ್ಚರಿಂಗ್, ಅಗೇನ್ ಫಿನಾನ್ಷಿಯಲ್, ಇನ್ಶೂರೆನ್ಸ್ ಸರ್ವಿಸಸ್ ಆಗಿರ್ಬೋದು, ಬಿಸ್ನೆಸ್ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ ಔಟ್ಫ್ಲೋ ಆಗುವಂಥ ಒಂದು ಸೆಕ್ಟರ್ಸ್ಗಳನ್ನು ಕನೆಕ್ಟ್ ಮಾಡ್ಬೋದು. ಇದರೊಂದಿಗೆ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟು ಸಹ ತುಂಬ ಕಡಿಮೆ ಆಗಿದೆ. ಕೇವಲ FDI ಅಂತಷ್ಟೇ ನಾವು ನೋಡ್ತಾ ಇಲ್ಲ, ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ನಡಿನಲ್ಲೂ ಬದಲಾವಣೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಅದು ಸಹ ವೀಕ್ ಇರೋದನ್ನು ನಾವು ನೋಡ್ತಾ ಇದ್ವಿ. ಇದಕ್ಕೆ ಕಾರಣಗಳು ಅಂತಂದರೆ ಡೆಫಿನೆಟ್ಲಿ ಎಕ್ಸ್ಚೇಂಜ್ ರೇಟ್ನ ಒಂದು ವೊಲಟೈಲಿಟಿ ಜಾಸ್ತಿ ಇರುವಂಥದ್ದಾಗಿರ್ಬೋದು, ಟ್ರೇಡಲ್ಲಿ ಇರತಕ್ಕಂಥ ಒಂದು ಟೆನ್ಷನ್ ಆಗಿರ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಇರತಕ್ಕಂಥ ಒಂದು ಇಂಟ್ರೆಸ್ಟ್ ರೇಟು ಸಹ ಇನ್ಫ್ಲೂಯೆನ್ಸನ್ನು ಮಾಡುತ್ತೆ. ಬೇರೆ ರಾಷ್ಟ್ರಗಳು ಕಡಿಮೆ ಇಂಟ್ರೆಸ್ಟ್ ರೇಟನ್ನು ಮಾಡೋದ್ರ ಮುಖಾಂತರ ಅಟ್ರಾಕ್ಟ್ ಆಗಿ ಅಲ್ಲಿ ಹೋಗ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಇದರಿಂದ ನಮ್ಮ ಒಂದು ರುಪಿ ಮೇಲೆ ಹೆಚ್ಚು ಒಂದು ಪ್ರೆಷರ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಒಂದು ಸ್ಟಾಕ್ ಮಾರ್ಕೆಟ್ಗೆ ಡೆಫಿನೆಟ್ಲಿ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿರುತ್ತೆ. ನಮ್ಮ ಒಂದು ಕ್ಯಾಪಿಟಲ್ ಅಕೌಂಟ್ ಸ್ಟೆಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ವೀಕ್ನೆಸ್ಸನ್ನು ಸಹ ಕ್ರಿಯೇಟ್ ಮಾಡುತ್ತೆ. ಅಂದರೆ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾ ಇದೆ ಒಟ್ಟಾರೆಯಾಗಿ ನಮ್ಮೊಂದು ಕ್ಯಾಪಿಟಲ್ ಅಕೌಂಟ್ಗೆ ಸಂಬಂಧಪಟ್ಟಂತೆನೂ ಗಮನ ಹರಿಸ್ಬೋದು. ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದರೆ ಏನು. ಅಂದರೆ ಇವಾಗ FDI ಹಾಗೂ FPI ಇದಕ್ಕೆ ಸಂಬಂಧಪಟ್ಟಂಥ ಒಂದು ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕಲ್ವಾ. ಜನರಲಿ ಈ ಒಂದು FDI ಅಂತ ಬಂದಾಗ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರಲ್ಲ, ಒಂದು ಸೆಕ್ಟರ್ ವೈಸ್ನಲ್ಲಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ನಡಿನಲ್ಲಿ ಅಥವಾ ಒಂದು ಫಿಸಿಕಲ್ ಅಸೆಟ್ ನಡಿನಲ್ಲಿ ಇನ್ವೆಸ್ಟ್ ಮಾಡುವಂಥ ಹಂತದಲ್ಲಿ ನಾವು ಅದನ್ನು FDI ಅಂತ ಕರಿತೀವಿ. ಓಕೆ, FPI ಅಂತ ಕರೆದಾಗ ಜನರಲಿ ಇವರು ಫೈನಾನ್ಷಿಯಲ್ ಅಸೆಟ್ ನಡಿನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋದಾಗಲಿ, ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದಾಗಲಿ, ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ ಆ ಒಂದು ಹಂತದಲ್ಲಿ. FDI ನಡಿನಲ್ಲಿ ಏನಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ನ ಆಧಾರದ ಮೇಲೆ ಅಥವಾ ಸೆಕ್ಟರ್ ವೈಸ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ವಲಯಗಳ ಆಧಾರದ ಮೇಲೆ ಇರತಕ್ಕಂಥ ಹೂಡಿಕೆಯನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಕೆಲಸಗಳು ಕ್ರಿಯೇಟ್ ಆಗುತ್ತೆ, ಜಾಬ್ಗಳ ಒಂದು ಕ್ರಿಯೇಷನ್ ಆಗೋದನ್ನು ನೋಡ್ಬೋದು, ತಂತ್ರಜ್ಞಾನವೂ ಬರುತ್ತೆ ನಮ್ಮ ದೇಶಕ್ಕೆ ಮತ್ತು ಕೌಶಲ್ಯತೆಯೂ ಸಹ ಇಲ್ಲಿ ಬರೋದಾಗಿ ಗಮನ ಹರಿಸ್ಬೋದು. ಸ್ಕಿಲ್, ಟೆಕ್ನಾಲಜಿ, ಜಾಬ್ಗಳ ಒಂದು ಜನ್ರೇಷನ್ ಆಗುತ್ತೆ. FPI ಅಂತ ಬಂದಾಗ ಇದು ಕೇವಲ ಒಂದು ಲಿಕ್ವಿಡಿಟಿ ಆಧಾರದ ಮೇಲೆ ಇಂಪ್ರೂವೈಸೇಷನನ್ನು ನೋಡ್ತಾ ಇದ್ದೀವಿ. ಸೊ ಪ್ರಸ್ತುತವಾಗಿರುವಂಥ ಒಂದು ರಿಪೋರ್ಟ್ ನಮಗೆ ಹೇಳ್ತಾ ಇದೆ ಔಟ್ಫ್ಲೋ ಹೆಚ್ಚಾಗಿರುವಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೀವಿ. ಇದಕ್ಕೆ ಕಾರಣಗಳೇನಿದೆ, ಕಾರಣಗಳ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಸೊ ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಇವತ್ತು FPI ಆಗಿರ್ಬೋದು, FDI ಆಗಿರ್ಬೋದು, ಇದಕ್ಕೆ ಕಾರಣಗಳು ಏನಿದೆ ಅಂತಂದರೆ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಅನ್ಸರ್ಟನಿಟಿ, ನಮ್ಮ ಒಂದು ಕರೆನ್ಸಿ ಡಿಪ್ರಿಷಿಯೇಟ್ ಆಗ್ತಾ ಇದೆ ಅಥವಾ ಕರೆನ್ಸಿ ರುಪಿ ಡಿಪ್ರಿಸಿಯೇಷನ್ ಅಂತ ಹೇಳ್ಬೋದು. ಇಂಟ್ರೆಸ್ಟ್ ರೇಟಲ್ಲಿ ಆಗ್ತಾ ಇರುವಂಥ ಒಂದು ಚೇಂಜಸನ್ನು ನಾವು ಗಮನ ಹರಿಸಬೇಕಾಗುತ್ತೆ. ಸ್ಟಾಕ್ ಮಾರ್ಕೆಟ್ ಡೆಫಿನೆಟ್ಲಿ ಇದು ಕ್ರ್ಯಾಶಸನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಯಾವ ರೀತಿಯಾದಂಥ ಕಾನ್ಸಿಕ್ವೆನ್ಸಸ್ಗಳು ಕ್ರಿಯೇಟ್ ಆಗ್ಬೋದು, ರುಪಿಯ ಒಂದು ವೊಲಟೈಲಿಟಿ ಇನ್ನೂ ವರ್ಸನ್ ಆಗುತ್ತೆ ಅಥವಾ ಹೆಚ್ಚು ವೊಲಟೈಲ್ ಆಗುವಂಥ ಒಂದು ಕಂಡೀಷನನ್ನು ಗಮನ ಹರಿಸ್ಬೋದು. ಸೊ ಇಷ್ಟು ಕ್ಲಾರಿಟಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕು. ಡೇಟಾವನ್ನು ತಲೆ ಕೆಡಿಸ್ಕೋಬೇಡಿ, ಬಟ್ ಯಾವ ರೀತಿಯಂಥ ಕಂಡೀಷನ್ ಇಲ್ಲಿ ಕ್ರಿಯೇಟ್ ಆಗುತ್ತೆ, ಯಾವ ರೀತಿಯಾದಂಥ ಕಾಸಸ್ಗಳು ಇರ್ಬೋದು, ಯಾವ ರೀತಿಯಾದಂಥ ಕಾನ್ಸಿಕ್ವೆನ್ಸಸ್ಗಳು ಇರ್ಬೋದು ಅನ್ನುವಂಥ ಕ್ಲಾರಿಟಿ ನಮಗೆ ಬೇಕು. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಬ್ರಿಕ್ಸ್ ಇಂಡಿಯಾ ಸಮಿಟ್ ನೀಡ್ಸ್ ಅ ಗ್ರೀನ್ ಆ್ಯಂಡ್ ರೆಸಿಲಿಯಂಟ್ ಅಜೆಂಡಾ.
ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ರೀಜನಲ್ ಗ್ರೂಪಿಂಗ್ ಆಗಿರ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂತಹ ಒಂದು ಜಿಯೋ ಪಾಲಿಟಿಕ್ಸ್ ಅಥವಾ ಕ್ಲೈಮೇಟ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಕನೆಕ್ಟ್ ಮಾಡ್ಬೋದು. ಸೊ ರೀಸೆಂಟ್ಲಿ ಬ್ರಿಕ್ಸ್ ರಿಲೇಟೆಡ್ ಇರುವಂಥ ಆರ್ಟಿಕಲ್ಸ್ಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. RBIನೂ ಸಹ ರೀಸೆಂಟಾಗಿ ನೀಡಿರುವಂಥ ಒಂದು ಡೈರೆಕ್ಷನ್ ಆಧಾರದ ಮೇಲೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗೆ ಸಂಬಂಧಪಟ್ಟಂತೆ ಬ್ರಿಕ್ ಪ್ಲ್ಯಾಟ್ಫಾರ್ಮ್ ಅಡಿಯಲ್ಲಿ ಪ್ರಮೋಟ್ ಮಾಡಬೇಕು, ಇದರ ಒಂದು ಇಂಪಾರ್ಟೆನ್ಸನ್ನು ಭಾರತ ರಿಫ್ಲೆಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡಿದ್ವಿ. ಇವಾಗ ಬ್ರಿಕ್ಸ್ ಸಮಿಟನ್ನು ಭಾರತ ಹೋಸ್ಟ್ ಮಾಡಲಿದೆ ಅನ್ನುವಂಥ ಒಂದು ಕ್ಲಾರಿಟಿ ನಿಮಗೆಲ್ಲ ಗೊತ್ತಿದೆ. 2026ರಲ್ಲಿ ಹೋಸ್ಟ್ ಮಾಡ್ತಾ ಇದೆ. ಈ ಒಂದು ಪ್ಲ್ಯಾಟ್ಫಾರ್ಮ್ ನಡಿಯಲ್ಲಿ ಭಾರತ ಪ್ರಯೋರಿಟೈಸ್ ಯಾವ ರೀತಿಯಾಗಿ ಮಾಡಬಹುದು ಅಂದರೆ ಕ್ಲೈಮೇಟ್ ರೆಸಿಲಿಯನ್ಸ್ಗೆ ಸಂಬಂಧಪಟ್ಟಂತೆ ಗ್ರೀನ್ ಅಜೆಂಡಾವನ್ನು ರಿಫ್ಲೆಕ್ಟ್ ಮಾಡಬೇಕು ಅಂತ ಆರ್ಟಿಕಲ್ ನಡಿಯಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಕ್ಲೈಮೇಟ್ ಇಶ್ಯೂ ಒಂದೆಡೆ ಆದರೆ ಮತ್ತು ಗ್ರೀನ್ ಅಜೆಂಡಾ ಇವೆಲ್ಲವನ್ನು ಯಾಕೆ ನಾವು ಸ್ಟೆಬಿಲೈಸ್ ಮಾಡಲಿಕ್ಕೆ ಮುಂದಾಗಬೇಕು. ಈ ಒಂದು ಬ್ರಿಕ್ಸ್ ನಡಿನಲ್ಲಿ ನಾವು ನೋಡ್ತಾ ಇರುವಂಥದ್ದಂದರೆ ಗ್ಲೋಬಲ್ ಸೌತ್ನ ಒಂದು ರಿಪ್ರೆಸೆಂಟೇಷನ್ ಇದೆ ಅಂತಲೇ ಹೇಳ್ಬೋದು. ಡೆವಲಪಿಂಗ್ ಮೆಂಬರ್ಸ್ಗಳು ಜಾಸ್ತಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಮೆಂಬರ್ ಕಂಟ್ರೀಸ್ಗಳ ನಡಿನಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಇರೋದಾಗಿ ಸೌದಿ ಅರೇಬಿಯಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್ ಮತ್ತು UAE ಒಂದು ಪ್ರೆಸೆನ್ಸನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ನೋಡಿ ಪ್ರಸ್ತುತವಾಗಿರತಕ್ಕಂಥ ಪ್ರಾಬ್ಲಮ್ಸ್ಗಳು ಏನಿದೆ, ಕ್ಲೈಮೇಟ್ ಇಂಪ್ಯಾಕ್ಟ್ ಅಂತಲೇ ನಾವು ತೆಗೆದುಕೊಳ್ಳುವಂಥ ಹಂತದಲ್ಲಿ ಇವಾಗ ಭಾರತದಲ್ಲಿರುವಂಥ ಒಂದು ಸ್ಥಿತಿಗತಿಯನ್ನೇ ನೋಡೋದಾದರೆ ಹಿಮಾಲಯನ್ ರೀಜನಲ್ಲಿ ಒಂದು ಗ್ಲೇಷಿಯರ್ ಕಂಡೀಷನಲ್ಲಿ ಬದಲಾವಣೆ ಆಗ್ತಾ ಇದೆ. ಸೊ ಅನ್ನೆಸೆಸರಿ ಆಗಿರುವಂತಹ ಈ ಒಂದು ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ಗಳು ಏನಾಗ್ತಾ ಇದೆ ಎನ್ಹ್ಯಾನ್ಸ್ ಆಗೋದ್ರ ಮುಖಾಂತರ ನಮ್ಮ ಒಂದು ಹಿಮಾಲಯನ್ ರೀಜನಲ್ಲಿರುವಂತಹ ಎಕೋಸಿಸ್ಟಮಲ್ಲಿ ಇಂಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೂ ಅಮೆಜಾನ್ ಫಾರೆಸ್ಟ್ ನಡಿನಲ್ಲೂ ಸಹ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗಿರೋದನ್ನು ಗಮನಿಸ್ಬೋದು. ಇದು ಗ್ಲೋಬಲ್ ಲೆವೆಲಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಮಾಡ್ತಕ್ಕಂಥ ರೀಜನ್ಸ್ಗಳಂತಲೇ ಹೇಳ್ಬೋದಲ್ವಾ. ಈವನ್ ಪರ್ಮೋಫ್ರಾಸ್ಟಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆ ಆಗಿರ್ಬೋದು, ಕೋಸ್ಟಲ್ ರೀಜನಲ್ಲಿ ಆಗ್ತಾ ಇರುವಂತಹ ಪ್ರವಾಹಗಳು, ಫ್ಲಡ್ಡಿಂಗ್ ಆ್ಯಕ್ಟಿವಿಟೀಸ್ಗಳು ಮೇಜರ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅಂದರೆ ಕ್ಲೈಮೇಟಿಂದ ಆಗುವಂತಹ ಬಿಗ್ಗೆಸ್ಟ್ ಚೇಂಜಸ್ ಅಂತಲೇ ಹೇಳ್ಬೋದು. ಡೆವಲಪಿಂಗ್ ಕಂಟ್ರೀಸ್ಗಳು, ಮುಂದುವರಿತಾ ಇರತಕ್ಕಂತಹ ರಾಷ್ಟ್ರಗಳು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾವೆ. ಈ ಒಂದು ಸಿಚುವೇಷನ್ಗೆ ಸಂಬಂಧಿಸಿದಂತೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲಿ ಡ್ಯಾಮೇಜಸ್ಗಳನ್ನು ಕಾಣ್ಬೋದು. ಲೈವ್ಲಿಹುಡ್ಗೆ ಸಂಬಂಧಪಟ್ಟಂಥ ಲಾಸನ್ನು ಗಮನಿಸ್ತಾ ಇದ್ದೀವಿ. ಹೆಲ್ತ್ ಆ್ಯಂಡ್ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಕ್ವಶನ್ ಮಾರ್ಕ್ಗಳಿಲ್ಲಿ ಕ್ರಿಯೇಟ್ ಆಗಿದೆ ಅಲ್ವಾ. ಸೊ ಈ ಒಂದು ಹಂತದಲ್ಲಿ ನಾವು ನ್ಯಾಷನಲ್ ಇಂಟ್ರೆಸ್ಟನ್ನು ತೆಗೆದುಕೊಳ್ಬೇಕು, ಜೊತೆಗೆ ಗ್ಲೋಬಲ್ ಸೌತ್ನ ಒಂದು ಲೀಡರ್ಶಿಪ್ಪನ್ನು ಅಲೈನ್ ಮಾಡಲಿಕ್ಕೆ ಮುಂದಾಗಬೇಕು. ಸೊ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಜನರಲಿ ಒಂದು ಮುಂದುವರಿತಾ ಇರತಕ್ಕಂಥ ರಾಷ್ಟ್ರಕ್ಕೆ ಬಿಕಾಸ್ ಆಫ್ ದಿಸ್ ಕ್ಲೈಮೇಟ್ ಚೇಂಜ್. ಸೊ ಈ ಒಂದು ಹಂತದಲ್ಲಿ ಯುನೈಟೆಡ್ ಸ್ಟೇಟ್ ಮತ್ತು ಯುರೋಪಿಯನ್ ಯೂನಿಯನ್ನ ಆಸ್ಪೆಕ್ಟ್ ಏನಿದೆ ವೆನ್ ಇಟ್ ಕಮ್ಸ್ ಟು ದಿ ಕ್ಲೈಮೇಟ್ ಚೇಂಜ್, ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಯುನೈಟೆಡ್ ಸ್ಟೇಟ್ ರೀಸೆಂಟ್ಲಿ 66 ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಮುಖಾಂತರ ಹೊರಗಡೆ ಬಂದಿರೋದಾಗಿ ನಾವು ನೋಡ್ತಾ ಇದ್ದೀವಿ ಅಲ್ವಾ. ಇದರಲ್ಲಿ ಸೋಲಾರ್ ಅಲಯನ್ಸು ಸಹ ಒಂದು UNFCCC ಮುಖಾಂತರ ಅವರು ಹೊರಗೆ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. COP30ನಲ್ಲೂ ಸಹ ಅವರ ಒಂದು ಆ್ಯಬ್ಸೆನ್ಸನ್ನು ನೋಡಿರ್ಬೋದು. COP30 ಎಲ್ಲಿ ಆಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. 2025ರಲ್ಲಿ ಕಂಡಕ್ಟ್ ಆಗಿರ್ತಕ್ಕಂಥ ಕಾನ್ಫರೆನ್ಸ್ ಆಫ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಎಲ್ಲಿ ನಡೆದಿದೆ ಅನ್ನೋದನ್ನು ಮೆನ್ಷನ್ ಮಾಡಿ. ಇನ್ನು ಯುರೋಪಿಯನ್ ಯೂನಿಯನ್ ಅಂತ ತೆಗೆದುಕೊಂಡಾಗ ಅವರು ಕ್ಲೈಮೇಟ್ ಫಟಿಗನ್ನು ತೋರಿಸ್ತಾ ಇದ್ದಾರೆ. ಬಿಕಾಸ್ ಅವರು ಎನರ್ಜಿ ಸೆಕ್ಯೂರಿಟಿ ಮೇಲೆ ಹೆಚ್ಚು ಪ್ರಯಾರಿಟಿಯನ್ನು ಕೊಡ್ತಾ ಇದ್ದಾರೆ, ಜಿಯೋಪೊಲಿಟಿಕ್ಸ್ ಮೇಲೂ ಸಹ ಪ್ರಯಾರಿಟಿಯನ್ನು ಜಾಸ್ತಿ ಕೊಡ್ತಾ ಇದ್ದಾರೆ. ಕ್ಲೈಮೇಟ್ಗೆ ಸಂಬಂಧಪಟ್ಟಂಥ ಒಂದು ಎಂಬಿಷಿಯಸ್ ಆಸ್ಪೆಕ್ಟನ್ನು ತೋರಿಸ್ತಾ ಇದ್ದಾರೆ, ಹೊರತಾಗಿ ರಿಯಲಿಸ್ಟಿಕ್ ಆಗಿ ಒಂದು ರಿಯಲ್ ಅಪ್ರೋಚನ್ನು ಇಲ್ಲಿ ತೋರಿಸ್ತಾ ಇಲ್ಲ ಅಂತ ಗಮನ ಹರಿಸ್ಬೋದು. ಅಂದರೆ ಪ್ರಸ್ತುತವಾಗಿ ಗ್ಲೋಬಲ್ ಲೆವೆಲಲ್ಲಿ ಅನ್ಸರ್ಟಿನಿಟಿ ಇದೆ, ಅದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಅಂತ. ಪ್ರಸ್ತುತವಾಗಿ ಒಂದು ಬ್ರಿಕ್ಸ್ ಪ್ಲ್ಯಾಟ್ಫಾರ್ಮ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಪ್ರಯಾರಿಟಿಯನ್ನು ಕೊಡಬೇಕು ನಾವು ವೆನ್ ಇಟ್ ಕಮ್ಸ್ ಟು ದ ಕ್ಲೈಮೇಟ್ ಚೇಂಜ್. ಬಿಕಾಸ್ ಇಲ್ಲಿ ನೋಡಿ ಈಜಿಪ್ಟ್ನ ಪ್ರೆಸೆನ್ಸ್ ನೋಡ್ತಾ ಇದ್ದೀವಿ, ಇಥಿಯೋಪಿಯಾ ಆಗಿರ್ಬೋದು, ಇಂಡೋನೇಷ್ಯಾ, ಇರಾನ್ ಈ ಎಲ್ಲ ರಾಷ್ಟ್ರಗಳು ಇರೋದನ್ನು ನೋಡ್ತಾ ಇದ್ದೀವಿ. UAEನೂ ಸಹ ಇದೆ. ಇದರಿಂದ ಗೊತ್ತಾಗುತ್ತೆ ಬ್ರಿಕ್ಸ್ ರಾಷ್ಟ್ರಗಳ ಒಂದು ಒಕ್ಕೂಟ ಎಕ್ಸ್ಪ್ಯಾನ್ಷನ್ ಆಗ್ತಾ ಹೋಗ್ತಾ ಇದೆ. ನಿಯರ್ಲಿ 50% ಪಾಪ್ಯುಲೇಷನನ್ನು ಇದು ಹೊಂದ್ತಾ ಇದೆ. ನಿಯರ್ಲಿ 40% ಗ್ಲೋಬಲ್ GDP ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು GDPಗೆ ಇರುವಂಥ ಕಾಂಟ್ರಿಬ್ಯೂಷನ್ 26% ಗ್ಲೋಬಲ್ ಟ್ರೇಡನ್ನು ಸಹ ಇದು ಕಂಟ್ರೋಲ್ ಮಾಡ್ತಾ ಇದೆ. ಪ್ರಸ್ತುತವಾಗಿ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತಹ ಒಂದು ಅನ್ಸರ್ಟೆನಿಟಿಯನ್ನು ನಾವು ಗಮನ ಹರಿಸಿದಾಗ ಬ್ರಿಕ್ಸ್ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಏನು ರಿಯಲ್ ಚಾಲೆಂಜ್ ಇದೆ, ಓಕೆ, ಇವಾಗ ಪ್ರಸ್ತುತವಾಗಿ ಕ್ಲೈಮೇಟ್ ಗವರ್ನೆನ್ಸ್ನ ರಿಕ್ವೈರ್ಮೆಂಟ್ಸ್ ಇದೆ ಗ್ಲೋಬಲ್ ಲೆವೆಲಲ್ಲಿ. ಆ ಒಂದು ವ್ಯಾಕ್ಯೂಮನ್ನು ಪ್ಲ್ಯಾಟ್ಫಾರ್ಮ್ ಫುಲ್ಫಿಲ್ ಮಾಡಬೇಕು, ಒಂದು ಸರಿಯಾದಂತಹ ಫ್ರೇಮ್ವರ್ಕನ್ನು ತರಬೇಕು ಅಂತ. ಪ್ರಸ್ತುತವಾಗಿ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಇರುವಂಥ ಇಶ್ಯೂವನ್ನು ಅಡ್ರೆಸ್ ಮಾಡಲಿಕ್ಕೆ ಆರ್ಥಿಕತೆ ಒಂದು ನೆರವು ಜಾಸ್ತಿ ಬೇಕು, ಫೈನಾನ್ಸ್ ಬಹಳ ಬೇಕು ಅಂತ ನಾವು COP30ನಲ್ಲೂ ಸಹ ಡಿಸ್ಕಷನನ್ನು ಮಾಡಿದ್ವಿ. ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾವು ಯಾಕೆ ವರ್ಲ್ಡ್ ಬ್ಯಾಂಕನ್ನು
IMFನ್ನು ಇನ್ವೈಟ್ ಮಾಡಬಾರ್ದು, ಇದರಿಂದ ಸಪೋರ್ಟನ್ನು ತೆಗೆದುಕೊಳ್ಬೋದು ಅಲ್ವಾ. ಸೊ ಇಲ್ಲಿ ಪ್ರೈವೇಟ್ ಕ್ಯಾಪಿಟಲನ್ನು ನಾವು ಪುಲ್ ಮಾಡ್ಬೋದು. US ಸರ್ಕಾರ ಇವತ್ತು ಎಕ್ಸಿಟ್ ಆಗಿರ್ಬೋದು, ಬಟ್ ಪ್ರೈವೇಟ್ ಕ್ಯಾಪಿಟಲ್ ಇರುತ್ತಲ್ಲ ಅದನ್ನು ಸಹ ನಾವು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಗ್ರೀನ್ ಬಾಂಡ್ಸ್ಗಳನ್ನು ಹೆಚ್ಚು ಫೋಕಸ್ ಮಾಡೋದ್ರ ಮುಖಾಂತರ ಪ್ರಸ್ತುತವಾಗಿ ಆಗ್ತಾ ಇರುವಂಥ ಒಂದು ಅನ್ಸರ್ಟನಿಟಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಭಾರತ ಯಾವ ರೀತಿಯಾಗಿ ಪ್ರಸ್ತುತವಾಗಿ ನಡೀತಾ ಇರತಕ್ಕಂಥ ಒಂದು ಅನ್ಸರ್ಟನಿಟಿನಲ್ಲಿ ಬೆಸ್ಟ್ ಸೊಲ್ಯೂಷನನ್ನು ತೆಗೆದುಕೊಂಡು ಬರುತ್ತೆ, ಬ್ಯಾಲೆನ್ಸನ್ನು ಯಾವ ರೀತಿಯಾಗಿ ಮಾಡುತ್ತೆ. ಬ್ರಿಕ್ಸ್ ಸಾಲಿಡಾರಿಟಿಯನ್ನು ಸಹ ನಾವು ಮೇಂಟೈನ್ ಮಾಡಬೇಕು. ಇಂಡಿಯಾ ಮತ್ತು US ಟ್ರೇಡ್ ಅನ್ನು ಸಹ ನೆಗೋಸಿಯೇಷನ್ ಮಾಡಬೇಕು. ಸ್ಟ್ರಾಟಜಿಕ್ ಆಗಿರ್ತಕ್ಕಂಥ ಒಂದು ಅಟಾನಮಿಯನ್ನು ಸಹ ಎನ್ಶೋರ್ ಮಾಡೋದು ಇಂಪಾರ್ಟೆಂಟು. ಸೊ ಭಾರತದ ಮುಂದೆ ಇರತಕ್ಕಂಥ ಚಾಲೆಂಜಸನ್ನು ನೋಡಿ, ಈ 2026ರಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಚೇಂಜಸ್ ಅಂತಲೇ ಹೇಳ್ಬೋದು. ಬ್ರಿಕ್ಸ್ನ ಸಮಿಟನ್ನು ಯಾವ ರೀತಿಯಾಗಿ ಹೋಸ್ಟ್ ಮಾಡುತ್ತೆ, ಸೊಲ್ಯೂಷನ್ಸನ್ನು ಯಾವ ರೀತಿಯಾಗಿ ತಂದು ಕೊಡುತ್ತೆ ಅಂತ, US ಒಂದಿಗೆ ಟ್ರೇಡ್ ಡೀಲನ್ನು ಯಾವ ರೀತಿಯಾಗಿ ಮಾಡುತ್ತೆ, ಮತ್ತು ನಾವು ಅಟಾನಮಿಯನ್ನು ಸಹ ಎನ್ಶೋರ್ ಮಾಡಬೇಕು. ಸ್ಟ್ರಾಟಜಿಕ್ ಅಟಾನಮಿಯನ್ನು ಯಾರನ್ನೂ ಸಹ ಬಿಟ್ಕೊಡ್ಬಾರ್ದು, ಯಾರ ಒಂದು ರೈವಲರೀಸ್ ನಡಿನಲ್ಲೂ ಸಹ ನಾವು ಇನ್ವಾಲ್ವ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭಾರತದ ಡಿಪ್ಲೊಮ್ಯಾಸಿ ಯಾವ ರೀತಿಯಾಗಿ ಬರುವಂತಹ ಒಂದು ಚಾಲೆಂಜಸನ್ನು ಫೇಸ್ ಮಾಡುತ್ತೆ, ಇದೊಂದು ಅಪಾರ್ಚುನಿಟಿಯಾಗಿ ಕನ್ಸಿಡರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನದಾಗಿ ಅ ಡೇಂಜರಸ್ ಮಾರ್ಚ್ ಟುವರ್ಡ್ಸ್ ಅ ಹಿಮಾಲಯನ್ ಇಕೋಸೈಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ಜಿಯೋಗ್ರಫಿ ಆಸ್ಪೆಕ್ಟಲ್ಲಿ, GS ಪೇಪರ್ 3 ಅಂತ ಬಂದಾಗ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ಪ್ರೊಟೆಕ್ಟೆಡ್ ಏರಿಯಾಗೆ ಸಂಬಂಧಪಟ್ಟಂತಹ ಒಂದು ಕನ್ಸರ್ವೇಷನ್ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲಲ್ಲಿ ಹಿಮಾಲಯನ್ ರೀಜನಲ್ಲಿ ನಡೀತಾ ಇರುವಂತಹ ಒಂದು ಅನ್ಸೈಂಟಿಫಿಕ್ ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪ್ಯಾನ್ಷನ್ ಆಧಾರದ ಮೇಲೆ ಆರ್ಗ್ಯುಮೆಂಟನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ 4 ಧಾಮ್ ರೋಡ್ ವೈಡನಿಂಗ್ ಪ್ರಾಜೆಕ್ಟ್ನ ಆಧಾರದ ಮೇಲೆ ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಪ್ರಸ್ತುತವಾಗಿ ಇರುವಂಥ ಒಂದು ಕ್ಲೈಮೇಟ್ ಚೇಂಜ್ ಆಸ್ಪೆಕ್ಟ್ ಅಂತ ಬಂದಾಗ ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾಗಳನ್ನು ನಾವು ಕನ್ಸರ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಾವು ಮಾಡ್ತಾ ಇರುವಂಥ ಒಂದು ಕೃತ್ಯದಿಂದಾಗಿ ಇವತ್ತು ಸಾಕಷ್ಟು ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇದೆ. ನಮಗಷ್ಟೇ ಅಲ್ಲ, ಇಲ್ಲಿರುವಂಥ ಒಂದು ಬಯೋಡೈವರ್ಸಿಟಿಗೂ ಸಹ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ, ನಮಗೂ ತುಂಬ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ನೀವೆಲ್ಲ ಗಮನ ಹರಿಸ್ಬೋದು, ಡೇ ಟು ಡೇ ಬೇಸಿಸ್ ಮೇಲೆ ಎಷ್ಟು ಟೆಂಪ್ರೇಚರ್ ಬದಲಾವಣೆ ಆಗ್ತಾ ಇದೆ, ಕೋಲ್ಡ್ ವೇವ್ಸ್ ನೋಡ್ತೇವೆ, ಹೀಟ್ ವೇವ್ಸಿಂದ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ನೋಡ್ಬೋದು. ಮತ್ತು ಗ್ಲೇಷಿಯರ್ ಮೆಲ್ಟಿಂಗ್ನ ಆಧಾರದ ಮೇಲೂ ಸಹ ಸಿ ಲೆವೆಲಲ್ಲಿ ಬದಲಾವಣೆ ಆಗ್ತಾ ಇದೆ. ಇವಾಗ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗಳು ಕೆಲವೊಂದಿಷ್ಟು ಐಲ್ಯಾಂಡ್ ಏರಿಯಾದಲ್ಲೂ ಸಹ ಸಾಕಷ್ಟು ಕ್ರೈಸಿಸ್ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಕ್ಲೈಮೇಟ್ ಇಂಪ್ಯಾಕ್ಟ್. ಸೊ ಇಲ್ಲಿ ನಾವು ಹಿಮಾಲಯನ ಕನ್ಸರ್ವೇಷನ್ ಮಾಡೋದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟು, ಇದನ್ನು ಕನ್ಸರ್ವೇಷನ್ ಮಾಡುವಂಥ ಹಂತದಲ್ಲಿ ನಾವು ಪ್ರೊಜೆಕ್ಟನ್ನು ತರ್ತಾ ಇದ್ದೀವಲ್ಲ, ಇದು ವರ್ಸ್ ಮಾಡ್ತಾ ಇದೆ ಅನ್ನುವಂಥ ಒಂದು ಕಂಡೀಷನ್, ಅಂದರೆ ಸಾಕಷ್ಟು ಹದಗೆಡಿಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಕ್ಲೈಮೇಟ್ ಇಂಡ್ಯೂಸ್ಡ್ ಡಿಸಾಸ್ಟರ್ನಿಂದಾಗಿ ಮೋರ್ ದೆನ್ 4000 ಡೆತ್ ಆಗಿರೋದನ್ನು ನಾವು ಗಮನ ಹರಿಸ್ಬೋದು. ಇದು ಕೇವಲ ಒಂದು ಕ್ಲೈಮೇಟ್ನಿಂದಾಗಿರ್ತಕ್ಕಂತಹ ಡೆತ್ಗಳಂತಲೇ ಹೇಳ್ಬೋದು. ಸೊ ಇಲ್ಲಿ ಹಿಮಾಚಲ್ ಪ್ರದೇಶ, ಉತ್ತರಾಖಂಡದಲ್ಲಿ ಹೆಚ್ಚು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಡಿಸಾಸ್ಟರ್ ಅಂತ ಬಂದಾಗ ಕ್ಲೌಡ್ ಬರ್ಸ್ಟ್ ಅಂತ ಕಾಣ್ತವೆ, ಲ್ಯಾಂಡ್ ಸ್ಲೈಡ್ ಆ್ಯಕ್ಟಿವಿಟೀಸ್ ಅಂತ ಕಾಣ್ತವೆ, ಅವಲಾಂಚೀಸ್ ಅಂತ ಕಾಣ್ತಾ ಇದ್ದಾವೆ. ಸೊ ಇವೆಲ್ಲವೂ ಸಹ ಸಾಕಷ್ಟು ಡೆತ್ತನ್ನು ಕ್ರಿಯೇಟ್ ಮಾಡ್ತಾ ಇದೆ. ಯಾವ ರೀತಿಯಾಗಿ ರೀಜನ್ ವೈಸ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತದೆ, ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ಇವೆಂಟ್ಸ್ಗಳನ್ನೇ ನಾವಿಲ್ಲಿ ನೋಡ್ಬೋದು. ಈ ಒಂದು ಹಂತದಲ್ಲಿ ಎಕಲಾಜಿಕಲಿ ಡಿಸಾಸ್ಟರ್ ಆಗಿರುವಂತಹ ಈ ಒಂದು ಏರಿಯಾದಲ್ಲಿ ನಾವು ಪ್ರೊಜೆಕ್ಟನ್ನು ಹಾಕ್ಕೊಂಡಿದ್ದೀವಿ. ಇದರಿಂದ ಮತ್ತೆ ಅಲ್ಲಿ ಒಂದು ಫ್ರೆಜೈಲ್ ಕಂಡೀಷನನ್ನು ಕ್ರಿಯೇಟ್ ಮಾಡಬಹುದು, ಅಥವಾ ಹಿಮಾಲಯನ್ ಸ್ಲೋಪ್ಸ್ ನಡಿನಲ್ಲಿ ಪ್ರಾಬ್ಲಮೆಟಿಕ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಬಿಕಾಸ್ ಇಲ್ಲಿ ನೋಡಿ, ಹಿಮಾಲಯನ್ ಸ್ಲೋಪ್ಸ್ಗಳು ಏನಿದೆಲ್ಲ ನ್ಯಾಚುರಲ್ ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ನಾವೇನಾದರೂ ಒಂದು ಪ್ರೊಜೆಕ್ಟನ್ನು ಮಾಡ್ತಾ ಇದ್ದೀವಿ ಅಂದಾಗ ಆ ಒಂದು ನ್ಯಾಚುರಲ್ ಎಕೋಸಿಸ್ಟಮನ್ನು ಹದಗೆಡಿಸ್ದಂಗೆ ಆಗುತ್ತೆ. ಇದರಿಂದಾಗಿ ಲ್ಯಾಂಡ್ ಸ್ಲೈಡ್ಸ್ಗಳು ಹೆಚ್ಚಾಗುವಂಥ ಸ್ಥಿತಿಗತಿಗಳಿರುತ್ತೆ, ಅವಲಾಂಚಿಗಳು ಹೆಚ್ಚಾಗುವಂಥ ಒಂದು ಕಾಂಟ್ರಿಬ್ಯೂಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅರಣ್ಯೀಕರಣ ಯಾಕೆ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದಾರೆ. ಒಂದು ಕೋಲ್ಡ್ ವಾಟರ್ ಟೆಂಪ್ರೇಚರನ್ನು ಅಥವಾ ಮೈಕ್ರೋ ಲೆವೆಲಲ್ಲಿ ಮೇಂಟೈನ್ ಮಾಡಲಿಕ್ಕೆ ಇವಾಗ ಅರಣ್ಯಗಳು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿರುವಂಥ ಒಂದು ಡಿಸಾಲ್ವ್ಡ್ ಆಕ್ಸಿಜನ್ಗೆ ಸಂಬಂಧಪಟ್ಟಂತೆ ಅರಣ್ಯಗಳ ಒಂದು ಕಾಂಟ್ರಿಬ್ಯೂಷನನ್ನು ಕಾಣ್ಬೋದು. ಅಕ್ವಾಟಿಕ್ ಎಕೋಸಿಸ್ಟಮ್ ಯಾವ ರೀತಿಯಾಗಿದೆ ಅಂತಂದಾಗ ಅಲ್ಲಿರುವಂಥ ಫಾರೆಸ್ಟೇ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ಈ ಒಂದು ಹಂತದಲ್ಲಿ ನಾವು ಯಾಕೆ ಕನ್ಸರ್ವ್ ಮಾಡಬೇಕು ಅಂತ ಆಥರ್ ಅವರು ಒಂದೆಡೆ ಗಮನ ಹರಿಸ್ತಾ ಇದ್ದಾರೆ. ಇದರೊಂದಿಗೆ ಗಂಗಾ ರಿವರ್ ರಿಲೇಟೆಡ್ ಇರುವಂತೆ ಭಗೀರಥಿ ಎಕೋ ಸೆನ್ಸಿಟಿವ್ ಝೋನನ್ನು ಸಹ ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಪ್ರಸ್ತುತವಾಗಿ ಅಲ್ಲಿರುವಂಥ ಒಂದು ಏರ್ ಕ್ವಾಲಿಟಿಯನ್ನು ಡಿಟರ್ಮೈನ್ ಮಾಡ್ತಕ್ಕಂಥದ್ದು, ಪ್ರಸ್ತುತವಾಗಿ ಒಂದು ರಿವರ್ ಆಗಿರ್ಬೋದು, ಒಂದು ಫಾರೆಸ್ಟ್ ರಿಲೇಟೆಡ್ ಇರ್ತಕ್ಕಂಥ ಕಾಂಟ್ರಿಬ್ಯೂಷನನ್ನು ಬ್ಯಾಲೆನ್ಸ್ ಮಾಡಲಿಕ್ಕಂತಲೇ ನಾವು ಯಾವ ರೀತಿಯಾಗಿ ಕನ್ಸರ್ವ್ ಮಾಡಬೇಕು, ಅಂದರೆ ಎಕೋ ಸೆನ್ಸಿಟಿವ್ ಝೋನನ್ನು ನಾವು ಇಲ್ಲಿ ಯಾಕೆ ಫೋಕಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಪ್ಪರ್ ಗಂಗಾ ರೀಜನಲ್ಲಿ ಸಹ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು
ನಾವೇನಾದರೂ ಇಲ್ಲಿ ಪ್ರಾಜೆಕ್ಟನ್ನು ಮಾಡಿದರೆ ಅಂತ ಒಂದು ಲಿಂಕನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ನಿಂದಾಗಿ ಹೈ ರಿಸ್ಕ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಒಂದು ಪ್ರಾಪರ್ ಸೈಂಟಿಫಿಕ್ ಎವಿಡೆನ್ಸನ್ನು ಕೊಡ್ತಾ ಇದ್ದಾರೆ ಚಾರ್ಧಾಮ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ. ಸೊ ಏನಾಗ್ಬೋದು, ಈ ಒಂದು ಚಾರ್ಧಾಮ್ ಪ್ರಾಜೆಕ್ಟ್ ಅಂತ ಬಂದಾಗ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ನಾವೇನು ನೋಡ್ತಾ ಇದ್ದೀವಿ, ಈ ಎನ್ವಿರಾನ್ಮೆಂಟಲಿ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ನಾವು ಸರಿಯಾಗಿ ಮಾಡಿಲ್ಲ, ಸರಿಯಾಗಿ ಅದರಿಂದ ಏನು ಕಾನ್ಸಿಕ್ವೆನ್ಸಸ್ ಆಗ್ಬೋದು ಅಂತ. ಓಕೆ, ಮತ್ತು ರೋಡ್ ವಿಡ್ತಲ್ಲಿಯೂ ಸಹ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ ಇದ್ದಾವೆ. ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲಿ ನಾವು ಬಂದಾಗ ಅದು ಸೆಟಪ್ ಮಾಡುವಂಥ ಹಂತದಲ್ಲಿ ಏನೇನು ಪ್ರಾಬ್ಲಮ್ಸ್ಗಳು ಇದ್ದಾವೆ ಅಂತ, ಯಾವ ರೀತಿಯಾಗಿ ಒಂದು ಫ್ರ್ಯಾಗ್ಮೆಂಟೆಡ್ ಪ್ರಾಜೆಕ್ಟ್ ಇದೆ ಅನ್ನುವಂಥ ಆಸ್ಪೆಕ್ಟನ್ನು ಆಥರ್ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಕ್ರಿಟಿಕಲ್ ಆಗಿ ಬರೀತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನಮಗೆ ಇವಾಗ ಪಾಲಿಸಿ ಲೆವೆಲಲ್ಲಿ ಒಂದು ಕಾಂಟ್ರಾಡಿಕ್ಷನ್ ಕ್ರಿಯೇಟ್ ಆಗಿದೆ. ಬಿಕಾಸ್ ಸರ್ಕಾರ ಇದೊಂದು ಫ್ಲ್ಯಾಗ್ಶಿಪ್ ಪಾಲಿಸಿ ಅಂತ ಏನು ಕನ್ಸಿಡರ್ ಮಾಡುತ್ತೆ ಅಂದರೆ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೇನಿಂಗ್ ಹಿಮಾಲಯನ್ ಎಕೋಸಿಸ್ಟಮ್ ಅಂತಲೂ ಸಹ ಅನೌನ್ಸ್ ಮಾಡುತ್ತೆ, ಜೊತೆಗೆ ಈ ಒಂದು ಪ್ರಾಜೆಕ್ಟನ್ನು ಮಾಡುತ್ತೆ ಅಂತ ಸ್ವಲ್ಪ ಅವಹೇಳನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ನ್ಯಾಷನಲ್ ಲೆವೆಲಲ್ಲಿ ಹಿಮಾಲಯಸ್ಗಳನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಇರತಕ್ಕಂಥ ಮಿಷನ್ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಹಿಮಾಲಯನ್ ಎಕೋಸಿಸ್ಟಮ್ ಅಂತ ಗಮನ ಹರಿಸ್ಬೋದು. 2014ರಲ್ಲಿ ಈ ಒಂದು ಮಿಷನನ್ನು ಜನರಲಿ ಅಪ್ರೂವ್ ಮಾಡಿರೋದಾಗಿ, ಸೊ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ಅಪ್ರೂವ್ ಮಾಡಿದರೆ ಹಿಮಾಲಯನ್ ಎಕೋಸಿಸ್ಟಮನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ, ಅಲ್ಲಿರುವಂಥ ಒಂದು ಗ್ಲೇಷಿಯರನ್ನು ಪ್ರೊಟೆಕ್ಟ್ ಮಾಡೋದಾಗಲಿ, ಬಯೋಡೈವರ್ಸಿಟಿಯನ್ನು ಮತ್ತು ಡಿಸಾಸ್ಟರ್ ರಿಸ್ಕನ್ನು ನಾವು ರೆಡ್ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಸಸ್ಟೈನಬಲ್ ಲೈವ್ಲಿಹುಡ್ಡನ್ನು ಪ್ರಮೋಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಾಜೆಕ್ಟನ್ನು ತಂದಿದ್ದಾರೆ. ಬಟ್ ಇಲ್ಲಿ ನಾವು ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟನ್ನು ತರ್ತಾ ಇದ್ದೀವಿ, ಇದು ಕಾಂಟ್ರಾಡಿಕ್ಷನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಬಿಕಾಸ್ ಇದು ಆಲ್ರೆಡಿ ಹೈ ಆಲ್ಟಿಟ್ಯೂಡ್ ಹಿಮಾಲಯ ವಾರ್ಮ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮೊದಲು ಕಂಪೇರ್ ಮಾಡಿದರೆ 50%ಕ್ಕಿಂತ ಹೆಚ್ಚು ಫಾಸ್ಟಾಗಿ ಗ್ಲೋಬಲ್ ಆ್ಯಾವ್ರೇಜ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇರೋದನ್ನು, ವಾರ್ಮಿಂಗ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಹಾಗಾಗಿ ನಾವು ಅನ್ನೆಸೆಸರಿ ಆಗಿರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನು ಅಥವಾ ಯಾವುದೇ ರೀತಿಯಾಗಿ ಎನ್ವಿರಾನ್ಮೆಂಟಲಿ ಕಂಪ್ಯಾಟಬಲ್ ಇರದೇ ಇರತಕ್ಕಂಥ ಪ್ರಾಜೆಕ್ಟ್ಗಳನ್ನು ತರಬಾರ್ದು ಅಂತ. ಬಿಕಾಸ್ ಇವಾಗ ನೋಡಿ ಟೆಂಪ್ರೇಚರಲ್ಲಿ ವೇರಿಯೇಷನ್ ಆಗ್ತಾ ಇರೋದ್ರಿಂದ ನಾವು ಇರಾಟಿಕ್ ರೈನ್ಫಾಲ್ ನೋಡ್ತಾ ಇದ್ದೀವಿ, ಪ್ರೆಸಿಪಿಟೇಷನ್ ತುಂಬ ಹೆವಿ ಆಗೋದನ್ನು, ಅದರಲ್ಲೂ ಎಕಲಾಜಿಕಲಿ ಫ್ರೆಜೈಲ್ ಆಗಿರುವಂತಹ ಈ ಒಂದು ರೀಜನ್ ನಡಿನಲ್ಲಿ ಗ್ಲೇಷಿಯರ್ ಮೆಲ್ಟಿಂಗು ಜಾಸ್ತಿ ಆಗ್ತಾ ಇರುತ್ತೆ, ಫಾಸ್ಟಾಗಿ ಆಗ್ತಾ ಇರುತ್ತೆ, ಫ್ಲ್ಯಾಶ್ ಫ್ಲಡ್ಗಳು ಸಹ ಜಾಸ್ತಿ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ಕೇವಲ ನಾವು ನ್ಯಾಚುರಲ್ ಡಿಸಾಸ್ಟರ್ ಅಂತ ಅಷ್ಟೇ ಕನೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಮಾನವನೂ ಸಹ ನಿರ್ಮಿತ ಮಾಡ್ತಕ್ಕಂತಹ ಪ್ರಾಜೆಕ್ಟ್ಗಳು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟನ್ನು ಮಾಡುತ್ತೆ, ಇವಾಗ ನಾವು ಮಾಡ್ತಾ ಇರುವಂಥ ಪ್ರಾಜೆಕ್ಟ್ಗಳು ಮತ್ತೆ ಸ್ಥಿತಿಗತಿಗಳನ್ನು ವರ್ಸ್ಟ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಫೋಕಸನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹಿಮಾಲಯನ್ ರೀಜನನ್ನು ರೆಗ್ಯುಲೇಟ್ ಮಾಡೋದು ತುಂಬ ಇಂಪಾರ್ಟೆಂಟು ಅಂತ. ಬಿಕಾಸ್ ಇಲ್ಲಿ ನೋಡಿ, ವೆನ್ ಇಟ್ ಕಮ್ಸ್ ಟು ದಿ ಕ್ಲೈಮೇಟ್ ಪಾರ್ಟ್, ಇದು ಹೈಯೆಸ್ಟ್ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ ಬ್ಯಾಲೆನ್ಸನ್ನು ತರಲಿಕ್ಕೆ, ವಾಟರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಸಹಕಾರಿ ಆಗುತ್ತೆ, ಮತ್ತು ಕಲ್ಚರಲ್ ಐಡೆಂಟಿಟಿಯನ್ನು ಇದು ರಿಫ್ಲೆಕ್ಟ್ ಮಾಡುತ್ತೆ, ಅಗ್ರಿಕಲ್ಚರ್ ಆಸ್ಪೆಕ್ಟ್ ನಡಿನೂ ಸಹ ಇದು ಸಹಕಾರಿ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಆಥರ್ ಅವರು ಇಲ್ಲಿ ಹೇಳ್ತಾ ಇರೋದು, ನಾವು ಯಾವುದೇ ರೀತಿಯಾಗಿ ನೆಗೋಷಿಯೇಷನನ್ನು ಮಾಡಬಾರ್ದು. ಬಿಕಾಸ್ ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ತೊಂದರೆಯನ್ನು ನಾವು ಆಲ್ರೆಡಿ ಫೇಸ್ ಮಾಡ್ತಾ ಇದ್ದೀವಿ. ಈ ಒಂದು ಕಂಡೀಷನ್ ಅಡಿಯಲ್ಲಿ ಭಾರತದ ಒಂದು ನಾನ್ ನೆಗೋಷಿಯೇಬಲ್ ಸಿಚುವೇಶನ್ಸ್ಗಳು, ಇಂಟ್ರೆಸ್ಟ್ಗಳು ಯಾವ ರೀತಿಯಾಗಿರಬೇಕು ಅಂತಂದರೆ ಡಿಸಾಸ್ಟರ್ಗೆ ಸಂಬಂಧಪಟ್ಟಂಥ ಒಂದು ರೆಸಿಲಿಯನ್ಸನ್ನು ನಾವು ತೋರಿಸಬೇಕು, ಸೈನ್ಸ್ ಬೇಸ್ಡ್ ಪ್ಲ್ಯಾನಿಂಗನ್ನು ಮಾಡಬೇಕು, ಯಾವ ರೀಜನಲ್ಲಿ ಯಾವ ರೀತಿಯಾದಂಥ ಫ್ರೆಜಾಲಿಟಿ ಇದೆ, ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಕಲಾಜಿಕಲ್ ಲಿಮಿಟೇಷನ್ಸ್ಗಳನ್ನು ಸಹ ನಾವು ರೆಸ್ಪೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರೋದು ಏನಂತಂದರೆ ಅನ್ಸೈಂಟಿಫಿಕ್ ಆಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ನಾವು ಎಕ್ಸ್ಪ್ಯಾನ್ಷನ್ ಮಾಡಬಾರ್ದು. ಬಿಕಾಸ್ ಕ್ಲೈಮೇಟ್ ಸೆನ್ಸಿಟಿವ್ ಹಿಮಾಲಯನ್ ರೀಜನ್ನಲ್ಲಿ ಮತ್ತೆ ಸ್ಥಿತಿಗತಿಗಳು ಹದಗೆಟ್ಟರೆ ಸಾಕಷ್ಟು ಡಿಸಾಸ್ಟರು ಮಲ್ಟಿಪ್ಲಿಕೇಶನ್ ಆಗುವಂಥ ಸಾಧ್ಯತೆ ಇರುತ್ತೆ. ಎಕಲಾಜಿಕಲ್ ಸ್ಟೆಬಿಲಿಟಿ ಮತ್ತೆ ಡಿಸ್ಟರ್ಬ್ ಆಗುತ್ತೆ, ವಾಟರ್ ಸೆಕ್ಯೂರಿಟಿ ಡಿಸ್ಟರ್ಬ್ ಆಗುತ್ತೆ, ಜನರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಗಮನ ಹರಿಸ್ಬೋದು. ಸೊ ಮೇನ್ಸ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಒಂದು ಇಶ್ಯೂವನ್ನು ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ಬೋದು, ಯಾವ ರೀತಿಯಾದಂಥ ತೊಂದರೆ ಇದೆ, ಯಾವ ರೀತಿಯಾದಂಥ ಪಾಲಿಸಿ ಲೆವೆಲಲ್ಲಿ ಕಾನ್ಫ್ಲಿಕ್ಟ್ಗಳು ಕ್ರಿಯೇಟ್ ಆಗುತ್ತೆ, ಕಾನ್ಸಿಕ್ವೆನ್ಸಸ್ನ ಆಧಾರದ ಮೇಲೆ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಹಿಮಾಲಯನ್ ರೀಜನನ್ನು ಪ್ರೊಟೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ವಿತ್ ರೆಫರೆನ್ಸ್ ಟು ಬ್ರಿಕ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ 3 ಸ್ಟೇಟ್ಮೆಂಟ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟಲ್ಲಿ ಬ್ರಿಕ್ಸ್ ಈಸ್ ಅ ಫಾರ್ಮಲ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ವಿತ್ ಅ ಲೀಗಲಿ ಬೈಂಡಿಂಗ್ ಚಾರ್ಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಏನಾದರೂ ಲೀಗಲ್ ಬೈಂಡಿಂಗ್ ಚಾರ್ಟರ್ ಇದೆನಾ ಅಂತ ಥಿಂಕ್ ಮಾಡಿ. ಸೆಕೆಂಡ್ ಆಪ್ಷನ್ ಅಡಿಯಲ್ಲಿ ದ ಗ್ರೂಪಿಂಗ್ ಏಮ್ಸ್ ಟು ಪ್ರಮೋಟ್ ಕೋಆಪರೇಷನ್ ಅಮಾಂಗ್ ದ ಮೇಜರ್ ಎಮರ್ಜಿಂಗ್ ಎಕಾನಮೀಸ್ ಆನ್ ಡೆವಲಪ್ಮೆಂಟ್, ಫೈನಾನ್ಸ್, ಗ್ಲೋಬಲ್ ಗವರ್ನೆನ್ಸ್, ರಿಫಾರ್ಮ್ ಅಂತ ಗಮನ ಹರಿಸ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟ್ ಅಡಿಯಲ್ಲಿ ಆಬ್ಜೆಕ್ಟಿವ್ನ ಆಧಾರದ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಥರ್ಡ್ ಸ್ಟೇಟ್ಮೆಂಟ್ ಅಂತ ಬಂದಾಗ ಆಲ್ ಬ್ರಿಕ್ಸ್ ಮೆಂಬರ್ಸ್ ಆರ್ ಪರ್ಮನೆಂಟ್ ಮೆಂಬರ್ಸ್ ಆಫ್ UN ಸೆಕ್ಯೂರಿಟಿ ಕೌನ್ಸಿಲ್. ಇಸ್ ಇಟ್ ಟ್ರೂ? ಸೊ 3 ಸ್ಟೇಟ್ಮೆಂಟ್ಸನ್ನು ಅಬ್ಸರ್ವ್ ಮಾಡಿ ಯಾವ ಸ್ಟೇಟ್ಮೆಂಟ್ಸ್ಗಳು ಸರಿಯಾಗಿದೆ ಅಂತ ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ಕೇಳಿರೋದು ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿದೆ ಅಂತ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.